ಎಲ್ರಿಗೂ ನಮಸ್ಕಾರ. ನನ್ನ ಕತೆ ನಿಮ್ಮ ಜೊತೆಗೆ ಸ್ವಾಗತ, ಸುಸ್ವಾಗತ. ಗೈಸ್, ಇವತ್ತಿನ ಟಾಪಿಕ್ ಏನಪ್ಪಾ, ಏನು ಮಾತಾಡಕ್ಕೆ ಬಂದೆ ಅಂದರೆ ಕೊಟ್ಟಿಯೂರ್ ಬಗ್ಗೆ ಮಾತಾಡಿದೆ. ಕೇರಳದಲ್ಲಿರೋ ಕೊಟ್ಟಿಯೂರ್ ಬಗ್ಗೆ. ಸೊ ಲಾಸ್ಟ್ ಇಯರ್ ನಾವು ಕೂಡ ಹೋಗಿದ್ದೋ ಕೊಟ್ಟಿಯೂರ್ಗೆ. ನಾವೇನಕ್ಕೆ ಹೋಗಿದ್ರು ಅಂದರೆ ದರ್ಶನ್ ಅವ್ರು ಹೋಗಿದ್ರು. ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವ್ರು ಹೋಗಿದ್ರು. ಅವ್ರದ್ದೊಂದು ವಿಡಿಯೋ ವೈರಲ್ ಆದ ತಕ್ಷಣ ಅಲ್ಲಿ ಜಾಸ್ತಿ ಜನ ಸೇರ್ತಾ ಇರೋದೇ ಕರ್ನಾಟಕದವ್ರು ಆ್ಯಕ್ಚುಲಿ. ದರ್ಶನ್ ಅವ್ರು ಹೋದ್ಮೇಲೆ ಕರ್ನಾಟಕದವ್ರಿಗೆ ಇಂಟ್ರೆಸ್ಟ್ ಬಂದು ಪ್ಲೇಸ್ ಚೆನ್ನಾಗಿದೆ ಅಂದ್ಬಿಟ್ಟು ಎಲ್ಲ ಹೋಗ್ತಿದ್ದಾರೆ. ಲಾಸ್ಟ್ ಇಯರ್ ಸ್ವಲ್ಪ ಕಮ್ಮಿ ಇತ್ತು ಜನ ಎಲ್ಲ. ಬಟ್ ಈ ಸರಿ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ರು. ಲಾಸ್ಟ್ ಟೈಮ್ ಯಾರ್ಯಾರು ಹೋಗಿರ್ಲಿಲ್ಲ ಅವರೆಲ್ಲ ಈ ಸರಿ ಪ್ಲಾನ್ ಮಾಡ್ಕೊಂಡು ಈ ಸರಿ ಹೋಗಿದ್ದಾರೆ. ಬಟ್ ಅಲ್ಲಿ ತುಂಬಾ ಸ್ಕ್ಯಾಮ್ಗಳು ನಡೀತಿದೆ ಅಂತೆ. ನಾನು ಹೋಗ್ಬೇಕಿತ್ತು. ಆಕ್ಚುಲಿ ಜನ ರಶ್ ಅಂದ್ಬಿಟ್ಟು ನಾನು ಹೋಗ್ತಿಲ್ಲ ಈ ಸರಿ. ಇಲ್ಲ ಅಂದಿದ್ರೆ ನಾನು ಕೂಡ ವಿಡಿಯೋ ಅಪ್ಲೋಡ್ ಮಾಡ್ತಿದ್ದೆ. ಒಂದು ಪರ್ಸನ್ಗೆ ₹1000 ತಗೋತಿದ್ದಾರಂತೆ. ಬಟ್ ಅಷ್ಟು ಚೆನ್ನಾಗೆ ಮ್ಯಾನೇಜ್ಮೆಂಟ್ ಇಲ್ಲ ಅಲ್ಲಿ. ಮಿನಿಮಮ್ 6 ಟು 7 ಅವರ್ಸು ವೇಟ್ ಮಾಡ್ಬೇಕಂತೆ ಅಲ್ಲಿ ದೇವ್ರನ್ನ ನೋಡಕ್ಕೆ ನಾವು. ಸೊ ಆ್ಯಕ್ಚುಲಿ ಆನೆ ಮೇಲೆ ದೇವ್ರು ಬರೋದು. ಕೂರ್ಸ್ಕೊಂಡಿರ್ತಾರೆ. ಚಿಕ್ಕ ವಿಗ್ರಹ ಅದು ಶಿವಂದು. ಅದನ್ನ ಒಂದು 6 ರೌಂಡು ಓಡಿಸ್ತಾರಂತೆ ಗುಡಿ ಮುಂದೆ. ಅದಾದ್ಮೇಲೆ ಒಳಗಡೆ ಕರ್ಕೊಂಡು ಹೋಗುತ್ತೆ. ಬಟ್ ಮ್ಯಾನೇಜ್ಮೆಂಟ್ ಅಂತೂ ವರ್ಸ್ಟ್ ಆಗಿದೆ ಅಂತೆ ಅಲ್ಲಿ. ಸೊ ಯಾರ್ಯಾರೆಲ್ಲ ಹೋಗಿದ್ರು ಅವ್ರು ಕೂಡ ಹೋಗಿದ್ರು. ನೀವೇನಾದ್ರು ಪ್ಲಾನ್ ಮಾಡಿದ್ರೆ ಕೊಟ್ಟಿಯವ್ರಿಗೆ ದಯವಿಟ್ಟು ಹೋಗಕ್ಕೆ ಹೋಗ್ಬೇಡಿ. ಅದ್ರಲ್ವೇ ಲೇಡೀಸ್‌ನ ಕರ್ಕೊಂಡು, ಮಕ್ಳನ್ನ ಕರ್ಕೊಂಡು ಹೋಗ್ಬೇಡಿ. ತುಂಬಾ ರಶ್ ಇದೆ ಅಂತೆ. ಸೊ ನೀವು ಹೋದ್ರೆ ರಿಸ್ಕ್ ತಗೊಂಡು ಹೋದ್ರೆ ನಿಮ್ಗೆ ಅಪಾಯ ಜಾಸ್ತಿ. ಸೊ ಈ ವರ್ಷ ಬೇಡ, ನೆಕ್ಸ್ಟ್ ವರ್ಷ ಪ್ಲಾನ್ ಮಾಡ್ಕೊಂಡು ಹೋಗಿ. ರಿಸ್ಕ್ ತಗೊಂಡು ಅಲ್ಲಿ ದೇವ್ರ್ ನೋಡೋ ಅಂಥದ್ದೇನಿಲ್ಲ. ದೇವ್ರ ಮೇಲೆ ಒಂದು ನಂಬಿಕೆ ಇರ್ಲಿ, ಬಟ್ ರಿಸ್ಕ್ ತಗೊಂಡು ಹೋಗ್ಬೇಡಿ. ಆಗ ತುಂಬಾ ದೂರದ ಬೆಂಗಳೂರಿಂದ ಹೋಗಿರ್ತಾರೆ, ಮೈಸೂರಿಂದ ಹೋಗಿರ್ತಾರೆ. ತುಂಬಾ ದೂರದಿಂದ ಊರಿಂದ ಬಂದಿರ್ತಾರೆ. ಅವರೆಲ್ಲ ಹೋದ್ರೆ ಸ್ಟೇ ಆಗಕ್ಕೆ ಒಂದು ಪ್ಲೇಸ್ ಕರೆಕ್ಟಾಗಿಲ್ಲ ಅಲ್ಲಿ. ಸೊ ನೋಡೋ ಅಂಥ ಪ್ಲೇಸ್‌ಗಳು ಇಲ್ಲ. ಈ ಮಳೆಗಾಲ ಆದ್ರೆ ಎಲ್ಲ ನೀರಿದೆ ಅನ್ಕೊಂಡು ಹೋಗ್ತಿದ್ದಾರೆ, ನೀರು ಕೂಡ ಇಲ್ಲ. ಒಂದು ಬೀಚ್‌ಗೆ ಹೋಗ್ತಿದ್ದಾರೆ. ಅದು ಬಿಟ್ರೆ ಕೊಟ್ಟಿಯೂರ್ ದೇವಸ್ಥಾನಕ್ಕೆ ಹೋಗ್ತಿದ್ದಾರೆ ಅಷ್ಟೇ. ಬಟ್ ಅಲ್ಲಿ ರೌಡಿಸಮ್ ತರ ಬಿಹೇವ್ ಮಾಡ್ತಿದಾರಂತೆ. ಪ್ರತಿಯೊಬ್ರುನು ಕೂಡ ಲೇಡೀಸ್‌ಗೆ ಅವಾಜ್ ಹಾಕೋದು. ನಾನು ತುಂಬಾ ವಿಡಿಯೋಸ್‌ಗಳು ನೋಡ್ದೆ. ಲೇಡೀಸ್‌ನ ಅವಾಜ್ ಹಾಕೋದು, ತಳ್ಳೋದು, ಮತ್ತೆ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡೋದು ಹುಡುಗರಿಗೆಲ್ಲ. ಸೊ ನಾವು ಲಾಸ್ಟ್ ಟೈಮ್ ಹೋದಾಗ್ಲೂ ಅಷ್ಟೇ. ಸುಮ್ನೆ ಕ್ಯಾಮ್ರಾ ಹಿಡ್ಕೊಂಡ್ರುನು ಹೊಡ್ಯಕ್ ಬರೋದು, ಮೊಬೈಲ್‌ಗಳ್ನ ಕಿತ್ಕೊಳ್ಳೋದು, ಆ ರೀತಿ ಮಾಡ್ತಿದ್ರು. ಬಟ್ ಲಾಸ್ಟ್ ಟೈಮ್ ಕಮ್ಮಿ ಜನ ಇರೋದ್ರಿಂದ ಏನೋ ಅಷ್ಟೊಂದ್ ಇರ್ಲಿಲ್ಲ. ಬಟ್ ಈ ಸರಿ ತುಂಬಾ ಜನ ಸೇರ್ತಿದಾರೆ. ನಿಮ್ಗೆ ವಿಡಿಯೋ ತೋರಿಸ್ತೀನಿ ನೋಡಿ. ತುಂಬಾ ಜನ ಸೇರ್ತಿದ್ದಾರೆ. ಬಟ್ ಏನ್ ಹೇಳೋದಪ್ಪ ಅಂದ್ರೆ ರಿಸ್ಕ್ ತಗೊಂಡು ಹೋಗಕ್ ಹೋಗ್ಬೇಡಿ ಯಾರುನು ಕೂಡ. ಅದು ಅಲ್ಲಿ ಮ್ಯಾನೇಜ್ಮೆಂಟ್ ಸರಿ ಇಲ್ಲ, ನಿಮ್ಗೆ ಉಳ್ಕೊಳಕ್ ಪ್ಲೇಸ್ ಇಲ್ಲ, ಸ್ನಾನ ಮಾಡಕ್ ಪ್ಲೇಸ್ ಇಲ್ಲ. ಸೊ ಅವೆಲ್ಲ ಇಲ್ಲ ಅಂದ್ಮೇಲೆ, ಮ್ಯಾನೇಜ್ಮೆಂಟೇ ಸರಿ ಇಲ್ಲ ಅಂದ್ಮೇಲೆ ನೀವು ಹೋದ್ರೆ ತಪ್ಪಾಗುತ್ತೆ. ಸುಮ್ನೆ ಯಾಕೆ ಅವೆಲ್ಲ ರಿಸ್ಕ್ ತಗೊಂಡು ಹೋಗ್ತೀರಿ? ಸೊ ಈ ವಿಡಿಯೋದಲ್ಲಿ ಇದನ್ನೇ ಹೇಳಕ್ ಬಂದೆ. ತುಂಬಾ ಜನ ಹೋಗ್ತಿರ್ತೀರಿ, ಪ್ಲಾನ್ ಮಾಡ್ಕೊಂಡಿರ್ತೀರಿ. ಈ ಮಂತ್ ಲಾಸ್ಟ್ ಇರ್ಬೋದು. 28 29 ಲಾಸ್ಟ್ ಇದೆ ಈ ಮಂತು. ಸೊ ಅಷ್ಟ್ರೊಳಗೆ ಹೋಗ್ಬಿಡೋದ ಅಂತ ಪ್ರತಿಯೊಬ್ರು ಸ್ಟಾರ್ಟ್ ಆದಾಗ ಪ್ಲಾನ್ ಮಾಡಿರ್ತಾರೆ. ಇಲ್ಲ ಮಿಡ್ಡಲ್ಲಿ ಯಾರು ಅಷ್ಟು ಪ್ಲಾನ್ ಮಾಡಲ್ಲ. ಲಾಸ್ಟಲ್ಲಿ ಪ್ಲಾನ್ ಮಾಡಿರ್ತಾರೆ ಜನ ಕಮ್ಮಿ ಅಂತ. ಪ್ರತಿಯೊಬ್ರುನು ಲಾಸ್ಟಲ್ಲಿ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ಕೊಂಡು ಎಲ್ಲ ಲಾಸ್ಟಲ್ಲಿ ಹೋದಾಗ ಇನ್ನೂ ಜನಗಳು ಜಾಸ್ತಿ ಆಗ್ತಾರೆ. ಸೊ ದಯವಿಟ್ಟು ಲೇಡೀಸು ಯಾರನ್ನ ಕರ್ಕೊಂಡು ಹೋಗ್ಬೇಡಿ. ಮಕ್ಳನ್ನಂತೂ ಕರ್ಕೊಂಡು ಹೋಗ್ಬೇಡಿ. ಅಲ್ವಾ? ನೂಕು ನುಗ್ಲೆಲ್ಲ ಜಾಸ್ತಿ ಐತೆ. ಒಂದು ಪ್ರಾಪರ್ ವೇ ಇಲ್ಲ ಹೋಗಕ್ಕೆ. ಈಗ ತಿರುಪತಿಗೆ ಹೋದ್ರೆ ನಾವು ಎಷ್ಟು ಅಲ್ಲೂ ಅಷ್ಟೇ. ಅಲ್ಲೂ 10 ಅವರ್ಸೇ ಆಗ್ಬೋದೇನೋ, 10 ಟು 14 ಅವರ್ಸ್ ಆಗ್ಬೋದೇನೋ ಹೋಗೋದಕ್ಕೆ. ಅದು ದರ್ಶನ ಮಾಡ್ಕೊಳ್ಳೋದಕ್ಕೆ. ಅಲ್ಲಿ ಒಂದು ಪ್ರಾಪರ್ ವೇ ಐತೆ. ರಶ್ ಇರಲ್ಲ, ಏನಿಲ್ಲ. ನೀಟಾಗಿ ಹೋಗ್ತಾ. ಬಟ್ ಆ ಥರ ಏನಿಲ್ಲ ಇಲ್ಲಿ. ಫುಲ್ಲು ರಶ್ ಇದೆ. ನೀವು ನೋಡ್ತಾ ಇರ್ಬೋದು, ವಿಡಿಯೋಸ್ ಎಲ್ಲ ನೋಡಿರ್ತೀರಿ. ಕ ಅಲ್ಲಿ ಕರೆಕ್ಟಾಗಿ ಹೋಗ್ತಾ ಇರೋದೇ ಕರ್ನಾಟಕದವ್ರು ಮಾತ್ರ. ಕರ್ನಾಟಕದವ್ರಿಗೆ ರೆಸ್ಪೆಕ್ಟ್ ಇಲ್ಲ ಅಲ್ಲಿ. ಸೊ ಕೇರಳದವ್ರು ಯಾರು ಹೋಗ್ತಾ ಇಲ್ಲ. ಯಾಕಂದ್ರೆ ಮೊದ್ಲಿಂದ ನೋಡ್ಕೊಂಡ್ ಬಂದಿರೋದ್ರಿಂದ ಅವ್ರು ಯಾರು ಹೋಗ್ತಾ ಇಲ್ಲ. ಅಲ್ಲಿರೋದೇ ಕರ್ನಾಟಕದವ್ರೇ ಜಾಸ್ತಿ ಜನ ಇರೋದು. 80-90% ಕರ್ನಾಟಕದವರೇ ಇರೋದು. ಇನ್ನು 10% ಎಲ್ಲ ಅವರ ಮಲಯಾಳಂ ಅವ್ರು ಇರ್ಬೋದು ಅಷ್ಟೇ, ಕೇರಳದವರು. ಅದ್ ಬಿಟ್ರೆ ಇನ್ನೆಲ್ಲ ಹೋಗ್ತಾ ಇರೋದು ಕರ್ನಾಟಕದವ್ರು. ಸೊ ಕೇರ್‌ಫುಲ್ ಆಗಿ ಹೋಗೋದ್ ನಿಲ್ಸಿ. ಮತ್ತೆ ಹೋದವರೆಲ್ಲ ಕೇರ್‌ಫುಲ್ ಆಗಿ ಬನ್ನಿ, ಮನೆಗಳ್ನ ಸೇರ್ಕೊಳ್ಳಿ. ಯಾಕಂದ್ರೆ ತುಂಬಾ ಗಾಡಿಗಳು 10 ಕಿಲೋಮೀಟರ್ಸು ಗಾಡಿಗಳು ನಿಂತಿರುತ್ತಂತೆ. ಸೊ ಯಾರೆಲ್ಲ ಕಾರಲ್ಲಿ ಹೋಗಿರೋ ಸ್ಕ್ರ್ಯಾಚಸ್ ಎಲ್ಲ ಮಾಡ್ಕೊಂಡಿರ್ತಾರೆ. ಆಕ್ಸಿಡೆಂಟ್ ಮಾಡ್ಕೊಂಡಿದ್ದವ್ರು ಇದ್ದಾರೆ. ಬೈಕಲ್ಲಿ ಬಿದ್ಬಿಟ್ಟು ಬಂದಿರೋರು ಇದ್ದಾರೆ. ಸೊ ಕೇರ್‌ಫುಲ್ ಆಗಿ ಹೋಗ್ಬಿಟ್ಟು ಬನ್ನಿ. ಯಾರೆಲ್ಲ ಹೋಗ್ಬೇಕು ಅನ್ಕೊಂಡಿರೋ ದಯವಿಟ್ಟು ನಿಲ್ಸಿ. ನೆಕ್ಸ್ಟ್ ಇಯರ್ ಪ್ಲಾನ್ ಮಾಡ್ಕೊಳ್ಳಿ. ಅದ್ ಬಿಟ್ಟು ಬೇರೆ ಕಡೆ ಪ್ಲಾನ್ ಮಾಡ್ಕೊಂಡು ಹೋಗಿ. ಸೊ ದೇವ್ರನ್ನ ನಂಬಿ ಸಾಕು. ದರ್ಶನನೇ ಮಾಡ್ಬೇಕಂತ ಏನಿಲ್ಲ. ಸೊ ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಎಷ್ಟೆಲ್ಲ ಅಪಾಯ ಇದೆ ಅಲ್ಲಿ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಇಯರ್ ಪ್ಲಾನ್ ಮಾಡ್ಕೊಂಡು ಹೋಗಿ ಅಷ್ಟೇ. ಸೊ ವಿಡಿಯೋ ಇಷ್ಟ ಆದರೆ, ನಿಮ್ಗೇನೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಹಾಗೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ. ಈ ಥರ ವಿಡಿಯೋಸ್‌ಗಳು ಮಾಡ್ತೀನಿ, ಮತ್ತೆ ವ್ಲಾಗ್ಸ್‌ಗಳ್ನು ಮಾಡ್ತೀನಿ. ಸೊ ಸಿನಿಮಾದ ಬಗ್ಗೆನೂ ಮಾತಾಡ್ತೀನಿ ಹೋಗ್ತಾ. ಇದು ನನ್ನ 3ನೇ ವಿಡಿಯೋ ಅಷ್ಟೇ. ಎಲ್ಲ 0 ಸಬ್ಸ್ಕ್ರೈಬರ್ ಇರೋದು. ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.